ನಟ ವಿಜಯ್ ಪ್ರಮಾಣ ವಚನಕ್ಕೆ ಬ್ರೇಕ್. ಇಂದು ದಳಪತಿ ವಿಜಯ್ ಪದಗ್ರಹಣ ಇಲ್ಲ. ನಟ ವಿಜಯ್ ಪ್ರಮಾಣ ವಚನಕ್ಕೆ ಬ್ರೇಕ್. ಇಂದು ದಳಪತಿ ವಿಜಯ್ ಪದಗ್ರಹಣ ಇಲ್ಲ. ಕೇರಳಂದತ್ತ ಮುಖ ಮಾಡಿದ ತಮಿಳುನಾಡಿನ ರಾಜ್ಯಪಾಲರು. ಇಂದಿನ ಪ್ರಮಾಣ ವಚನ ಕಾರ್ಯಕ್ರಮ ಮುಂದೂಡಿಕೆ. ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲರಾಗಿರುವ ರಾಜೇಂದ್ರ, ಕೇರಳದ ರಾಜ್ಯಪಾಲರಾಗಿರುವ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ಸದ್ಯಕ್ಕೆ ನಟ ವಿಜಯ್ ಪ್ರಮಾಣ ಪತ್ರಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಪ್ರಮಾಣ ವಚನಕ್ಕೆ ಇಂದು ದಳಪತಿ ವಿಜಯ್ ಪದಗ್ರಹಣ ಇಲ್ಲ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಯಾಕೆಂತಂದ್ರೆ ಒಂದು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ಇರಲೇಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ರಾಜ್ಯಪಾಲರು ಕೇರಳದತ್ತ ಮುಖ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಂದರೆ ತಮಿಳುನಾಡಿನ ರಾಜ್ಯಪಾಲರೇನಿದ್ದಾರೆ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಸದ್ಯಕ್ಕೆ ಕೇರಳದತ್ತ ಮುಖ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೆಯೋದಿಲ್ಲ. ಈ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಂದೂಡಿಕೆ ಕೂಡ ಮಾಡಲಾಗಿದೆ. ಇನ್ನು ತಮಿಳುನಾಡಿನ ಉಸ್ತುವಾರಿಯಾಗಿರುವಂತಹ ರಾಜೇಂದ್ರ ರಾಜ್ಯಪಾಲರಾಗಿದ್ದಾರೆ. ಇನ್ನು ಕೇರಳದ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡಲಿ ಬಿಡಿ. ಸರ್ಕಾರ ರಚನೆಯಾಗಿ 6 ತಿಂಗಳು ತೊಂದರೆ ನೀಡಲ್ಲ. ವಿಜಯ್ ಸರ್ಕಾರ ರಚನೆ ಸರ್ಕಸ್ ಮಧ್ಯೆ ಸ್ಟಾಲಿನ್ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಎಂಕೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ಇಷ್ಟಪಡಲ್ಲ. ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಚರ್ಚೆ ಮಧ್ಯೆ ಸ್ಟಾಲಿನ್ ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಮಿಳುನಾಡು ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಸ್ಟೇಟ್ಮೆಂಟ್ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡ್ಲಿ ಬಿಡ್ರಿ ಅಂತ ಹೇಳಿದ್ದಾರೆ. ಸರ್ಕಾರ ರಚನೆಯಾಗಿ 6 ತಿಂಗಳು ಯಾವುದೇ ರೀತಿ ನಾವು ತೊಂದರೆಗಳು ಕೂಡ ಕೊಡೋದಿಲ್ಲ. ಹಾಗಾಗಿ ಏನು ಸರ್ಕಾರ ರಚನೆ ಮಾಡಬೇಕು ಅನ್ಕೊಂಡಿದ್ದಾರೆ, ಆರಾಮ್ಸೆ ಅವರು ಸರ್ಕಾರ ರಚನೆ ಮಾಡಲಿ, ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಮಗೆ ಅಂತ ಸದ್ಯಕ್ಕೆ ಸ್ಟಾಲಿನ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಡಿಎಂಕೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ಇಷ್ಟಪಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈಗ ಆಲ್ರೆಡಿ ಒಂದು ಡಿಎಂಕೆ ಆಗಿರಬಹುದು, ಎಐಎಡಿಎಂಕೆ ಮೈತ್ರಿ ಆಗುತ್ತೆ ಎಂಬ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಸ್ಟಾಲಿನ್ ಅವರ ಈ ಒಂದು ಸ್ಟೇಟ್ಮೆಂಟ್ ಬಹಳ ಅಚ್ಚರಿಗೆ ಕಾರಣ ಆಗಿದೆ. ಇನ್ನು ಈಗ ಆಲ್ರೆಡಿ ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಮಾಡಿಕೊಳ್ಳಿಕ್ಕೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಮೈತ್ರಿ ಆದರೆ ವಿಜಯ್ಗೆ ತೊಂದರೆ ಆಗುತ್ತೆ, ವಿಜಯ್ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಬಿಡೋದಿಲ್ಲ ಎಂಬ ಮಾತು ಕೂಡ ತಮಿಳುನಾಡು ರಾಜಕೀಯ ಪಡಸಾಲೆಯಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಸ್ಟಾಲಿನ್ ಅವರೇನಿದ್ದಾರೆ, ಸ್ಟಾಲಿನ್ ಸ್ಫೋಟಕ ಹೇಳಿಕೆ ಕೂಡ ಬಹಳ ಚರ್ಚೆಗೆ ಸದ್ಯಕ್ಕೆ ಗ್ರಾಸ ಆಗ್ತಾ ಇದೆ. ಇನ್ನು ಡಿಎಂಕೆ ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿಸಲು ಇಷ್ಟಪಡೋದಿಲ್ಲ ಎಂಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರ ರಚನೆಗೆ ವಿಜಯ್ಗೆ ಸಿಕ್ತು ಮತ್ತಷ್ಟು ಬಲ. ಬಿಸಿಕೆ ಪಕ್ಷದ ಮುಖ್ಯಸ್ಥ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ 2 ಸ್ಥಾನ ಗಿಟ್ಟಿಸಿಕೊಂಡಿರುವಂತಹ ಬಿಸಿಕೆ ಪಕ್ಷ, ಸದ್ಯಕ್ಕೆ ಬಿಸಿಕೆ ಪಕ್ಷದವರು ಕೂಡ ಈಗ ಬೆಂಬಲವನ್ನ ಸೂಚಿಸಿದ್ದಾರೆ. ಸರ್ಕಾರ ರಚನೆಗೆ ವಿಜಯ್ಗೆ ಈಗ ಮತ್ತಷ್ಟು ಬಲ ಸಿಕ್ಕಿದೆ. ತಮಿಳುನಾಡಿನಲ್ಲಿ 2 ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ ವಿಸಿಕೆ ಪಕ್ಷದವರು. ಈಗ ಸದ್ಯಕ್ಕೆ ವಿಸಿಕೆ 2 ಸ್ಥಾನ ಗೆದ್ದಿರೋದ್ರಿಂದ ಮತ್ತಷ್ಟು ಈಗ ಸರ್ಕಾರ ರಚನೆಗೆ ವಿಜಯ್ಗೆ ಬಲ ಸಿಕ್ಕಿದೆ. ಏಕೆ ಅಂತಂದ್ರೆ ಈಗ ಕಾಂಗ್ರೆಸ್ನಿಂದ 5 ಸ್ಥಾನ, ಅದರ ಜೊತೆಗೆ ವಿಸಿಕೆಯಿಂದ 2 ಸ್ಥಾನ ಈಗ ಸಿಕ್ಕಂತಾಗತ್ತೆ. ಜೊತೆಗೆ ಈಗ 108 ಸ್ಥಾನಗಳನ್ನು ಏನೀಗ ಪಡ್ಕೊಂಡಿದ್ದಾರೆ ವಿಜಯ್ ಅವರು. ಆದರೆ 108ರಲ್ಲಿ 107 ಸ್ಥಾನ ಕನ್ಸಿಡರ್ ಮಾಡ್ತಾರೆ. ಯಾಕೆಂತಂದರೆ 1 ಸ್ಥಾನಕ್ಕೆ ವಿಜಯ್ ಅವರು 2 ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಆ 2 ಕ್ಷೇತ್ರದಲ್ಲಿ 1 ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಆಗ ಅವರ ಬಳಿ ಇರುವಂಥ ಸ್ಥಾನಗಳು 107ಕ್ಕೆ ಮತ್ತೆ ಈಗ 2 ಸ್ಥಾನ ಮತ್ತೆ ಸೇರ್ಪಡೆ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.